ದೊಡ್ಡವನಾಗಬೇಕು ಅಂತ ಪ್ರತಿಯೊಬ್ಬರ ಅಪೇಕ್ಷೆ. ಎಲ್ಲರ ಅಭಿಪ್ರಾಯ ಇದು, ನಾನು ದೊಡ್ಡವನಾಗಬೇಕು. ಈಗ ನಾನು ಪ್ರವಚನ ಹೇಳಕತ್ತೀನಲ್ಲ, ಇದರೊಳಗೆ ನಾನು ದೊಡ್ಡವಾಗ್ಬೇಕು ನೋಡಂತ ನಂದು ಅಭಿಪ್ರಾಯ. ನನ್ನಂಗೆ ಯಾರೂ ಹೇಳಬಾರದು, ಎಲ್ಲರೂ ನಂದ ಚಲೋ ಅನ್ಬೇಕು. ಅಭಿಪ್ರಾಯ ಇದು. ಇದರೊಳಗೆ ನಾನು ದೊಡ್ಡವ ಅನ್ನಿಸ್ಕೋಬೇಕಂತ ನನ್ನ ಅಭಿಪ್ರಾಯ. ಹಿಂಗೆ ಎಲ್ಲರದು ಪ್ರತಿಯೊಬ್ಬರದು ಏನು ತಲೆಯೊಳಗೆ ವಿಚಾರದ ಅಂತಂದ್ರೆ ನಾನು ದೊಡ್ಡವ ಅಂತ ಅನ್ನಿಸ್ಕೋಬೇಕು. ಈಗ ನೀವು ಮನ್ಯಾಗ ಇರ್ತೀರಲ್ರಿ ಅವ, ನೀವೇನಂತೀರಿ ಅಂದ್ರೆ ಮನ್ಯಾಗ ನಂದ ನಡಿಬೇಕು ಒಟ್ಟ, ಹೌದಿಲ್ರಿ? ಮನ್ಯಾಗ ಯಾರು ಬಂದರೂ ನಾ ಹೇಳ್ದಂಗೆ ಕೇಳಬೇಕು, ನನ್ನ ಕೇಳೇ ಎಲ್ಲ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ. ನಾನ ದೊಡ್ಡಕ್ಕೆ ಮನ್ಯಾಗ ಅಂತೀರಿಲ್ರಿ ಅವ. ಬಂದು ಸೊಸಿ ನಿಮ್ಮನ್ನು ಕೇಳಾರ್ದ ಏನಾರ ಮಾಡಿದ್ಲು ಅಂತಂದ್ರೆ ಕುತ್ತ ಹಾಕಿ ಕಾಂತಲ್ಲೇ ಮಗನ ಮುಂದೆ ಹೇಳಿದ್ಲ, 2 ಗಜ್ಜು ಕೊಂಡು. ಈಗ ಗಜ್ಜು ಕೊಡು ಮಂದಿ ಇಲ್ಲ ಬಿಡ್ರಿ, ಈಗ ಹಾಗೆಲ್ಲ ಇತ್ತು ರೀ ಹಿಂದಿನ ಕಾಲದೊಳಗೆ. ಈಗ ಹೆಣ್ಮಗಳು ಅಲ್ಲೇ ಅಡಿಗೆ ಮನೆ ಮುಂದೆ ಕೂತು ಏನಂದಿ ಅಂದ್ರೆ ಬಾಯ ಗಪ್ಪ ಅವಂದೀಗ. ಆಗ ಅನ್ಸುತ್ತಿದ್ದರಿ ನಮ್ಮ ಹೆಣ್ಮಕ್ಳೆಲ್ಲರೂ, ಯಾಕ್ರಿ ಸ್ವಾಮಿ ಈಗೇನು ನಾವೇನು ಅನ್ಸಂಗಿಲ್ಲ ಅಂತ ಹಿಂಗೆ ಅಂದೀರಿ. ಒಬ್ಬ ಹೊರಗೆ ಊಟಕ್ಕೆ ಕೂತಿದ್ದಂತ್ರಿ ಗಂಡ, ಅಡಿಗೆ ಮನ್ಯಾಗ ಅಡಿಗೆ ಮಾಡ್ತಿದ್ಲು ಹೆಂಡ್ತಿ. ಅವ ಊಟಕ್ಕೆ ಕೂತಲ್ಲೇ ಒಂದು ಕಿಡಿಕಿತ್ತು, ಅವ ಏನಂತಾನ ಅದು ಕೇಳ್ತಿತ್ತು ಹೆಣ್ಮಗಳಿಗೆ. ಗಂಡಗ ಒಟ್ಟ ಹಾಲು ಹಾಕ್ತಿದ್ದಿಲ್ರಿ ಆಕೆ, ಬರೇ ಮಜ್ಜಿಗೆನ ಹಾಕಕ್ಕೆ. ನೀವೇನು ಹಂಗೆ ಮಾಡೋ ಪೈಕಿ ಅಲ್ಲ ನೀವು, ಒಬ್ಬೊಬ್ರು ಇರ್ತಾವ ಅಂತ ಒಂದೊಂದು ಇರ್ತಾವ. ಗಂಡಗೆ ಬರೇ ಮಜ್ಜಿಗೆ ಹಾಕೋದು, ಹಾಲು ಹಾಕಂಗಿಲ್ಲ, ಬೆಣ್ಣೆ ಹಾಕಂಗಿಲ್ಲ, ತುಪ್ಪ ಹಾಕಂಗಿಲ್ಲ. ಮತ್ತು ಎಮ್ಮಿ ಅವನ ಮೇಸಾವೆಲ್ಲ 4 ಹೊರಿ ಮೇವು ಅವನ ತರಾವ್. ದಿವಸ ಎಮ್ಮಿ ಬಿಟ್ಕೊಂಡು ಹೋಗಾವ ಅವನೇ. ಮುಂಜಾನೆ ಎದ್ದು ಕೂಡಲೇ 8 ಹೆಡ್ಗಿ ಹೆಂಡಕಾಸು ಮಾಡವ ಅವನೇ. ಬರೇ ಮಜ್ಜಿಗೆನ ತಿನ್ನೋದು. ಯಾಕಂದ್ರೆ ಇಟ್ರ ಮ್ಯಾಗ ತಿಳ್ಕೊಬೇಕು ನೀವು ಅಟ್ಟು ಅನ್ಸುತ್ತಿದ್ದಂತವ. ಒಂದು ದಿನಾನೂ ತುಪ್ಪ ಹಾಕಂತ ಹೆಂಡ್ತಿಗೆ ಅಂದಿದ್ದಿಲ್ಲಂತ ಜೀವನದೊಳಗೆ. ಅಷ್ಟು ಬೆದರಿಸ್ತಿದ್ಲಕ್ಕೆ ಹೆಂಡ್ತಿ. ಒಂದು ದಿವಸ ಧೈರ್ಯ ಮಾಡಿ ನಾನು ಅನ್ಬೇಕಂಥೇಳಿ ಏನು ಕಿಟಕಿ ಹತ್ತಕ್ಕೆ ಕುಂತಿದ್ದಲ್ಲ, ಹೆಂಡ್ತಿಗೆ ಕಿಟಕಿ ಕಡೆ ಮುಖ ಮಾಡಿ ಒಂದು ಮಾತಂದ, ಸುಡು ಅಣ್ಣ ತಂದು ಹಾಕಿದ್ಲು, ಅದ್ರಾಗ ಒಂದಿಟ್ಟು ತುಪ್ಪ ಹಾಕಿದ್ರೆ ಇಟ್ಟು ಟೇಸ್ಟ್ ಬರ್ತದ, ಒಂದು ಈಟರ ತುಪ್ಪ ತಿನ್ಬೇಕಂತ ಕಿಟಕಿ ಕಡೆ ಮುಖ ಮಾಡಿ ಹೆಂಡ್ತಿಗೆ ತುಪ್ಪ ಅಂದ. ಏನಂದ್ರಿ ಹೆಂಡ್ತಿಗೆ? ಆಕೆಗೆ ಕೇಳಿಸಲ್ಲ ಅಂತ ತಿಳ್ಕೊಂಡು ಹೆಂಡ್ತಿ ಕಡೆ ಮುಖ ಮಾಡಿ ತುಪ್ಪ ಅಂದ. ಇಷ್ಟು ಅಂದದ್ದ ತಡಾರಿ ಒಲೆ ಮುಂದೆ ಏನು ಕೂತಿದ್ಲು, ಏನಂದಿ ಅಂತೂ ಚೀರಿದ್ಲಕ್ಕಿ. ಅಂದ ಕೂಡಲೇ ಇವೇನು ಅನ್ಬೇಕ್ರಿ, ಬತ್ತ ಇದು ದ್ಯಾಮವನು ಆವಾಜ್ ಬ್ಯಾಡಿನ್ ಎಲ್ಲಿ ತುಪ್ಪ ಅಂದವನ ಉಪ್ಪನ್ಯಾಳ ಅಂದ. ತುಪ್ಪು ಹೋಗಿ ಉಪ್ಪನ್ಯಾಳ ಅಂದ. ಮತ್ತಕ್ಕೆ ಒಳಗೆ ಕುಂತಕ್ಕಿ ಉಪ್ಪು ಹೆಚ್ಚಾಗೈತಿ ಕಡಿಮೆ ಆಗೈತಿ ಅಂತ ಏನು ಹಾಕಿದ್ದು ಸುಮ್ಮ ತಿನ್ನೋದು ಬಿಟ್ಟು ಏನಂದಿ ಅಂತ ಮತ್ತೊಮ್ಮೆ ಜೋರ್ಲೆ ಅಂದ್ಲು. ಅವ ಅಂದ, ಮತ್ತಿನ್ನು ಉಪ್ಪು ಅಂದ ಕೂಡಲೇ ಸಿಟ್ಟು ತಿಳ್ಕೊಂಡಾಳೆ ಯಾಂಬಲ್ ಅಂತೇಳಿ, ಇದು ನೀನು ಅನ್ನ ಹಾಕ್ಯದಿಲ್ಲ, ಇದು ಸುಡಾಕತ್ತೈತಿ, ಅದಕ್ಕೆ ಉಪ್ಪು ಅಣ್ಣಳ ಅಂದಿವ. ತುಪ್ಪನು ಬೇಡ ಉಪ್ಪುನು ಬೇಡ, ಸುಡಾಕತ್ತೈತಿ, ಅದಕ್ಕೆ ಉಪ್ಪು ಅಣ್ಣ ಅಂದ ಕೂಡಲೇ ಸೊಮ್ಮ ತಿನ್ನ ಅಂದ್ಲು. ಮನ್ಯಾಗ ಹೆಣ್ಮಕ್ಳ ಸ್ವಭಾವ ಏನಂದ್ರೆ ಒಟ್ಟು ನಂದ ನಡೀಲಿ, ನಾನ ದೊಡ್ಡಕ್ಕಿ, ನಾ ಹೇಳ್ದಂಗೆ ನಡಿಬೇಕು, ನನ್ನ ಗಂಡ ನಾ ಹೇಳ್ದಂಗೆ ಕೇಳಬೇಕು, ಮಕ್ಕಳನ್ನ ಹೇಳ್ದಂಗೆ ಕೇಳಬೇಕು, ಸೊಸ್ತ್ಯಾರೆಲ್ಲರೂ ಹೇಳ್ದಂಗೆ ಕೇಳಬೇಕು. ಏನು ಅವಶ್ಯಕತೆ ಅದ ತಾಯಂದಿರ? ನಾವೆಲ್ಲ ದೊಡ್ಡವರಾಗ್ಬೇಕಂತ ಅಂತೀವಲ್ಲ, ಅಷ್ಟೇ ಅಲ್ಲ, ಊರಾಗ ನಾವು ಹೊಂಟಿವಂದ್ರೆ ಎಲ್ಲರೂ ನಮಗೆ ನಮಸ್ಕಾರ ಮಾಡಬೇಕು, ನಮಗೆ ಗೌರವ ಕೊಡಬೇಕು. ಬರೇ ಹಿಂಗೆ ಅನ್ಕೊಂಡ್ರೆ ಆಗಂಗಿಲ್ಲ ರೀ. ಜನ
ನಮಗೆ ಯಾವಾಗ ಕಿಮ್ಮತ್ತು ಕೊಡ್ತಾರಂದ್ರ, ಜನ ನಮಗೆ ಯಾವಾಗ ಗೌರವ ಕೊಡ್ತಾರಂದ್ರ, ಅಥವಾ ನಮಗೆ ಯಾವಾಗ ಮಹತ್ವ ಬರ್ತದ, ಕಿಮ್ಮತ್ತು ಬರ್ತದ ಅಂತಂದ್ರ ಅಂಥ ಕೆಲಸ ಮಾಡಿರ್ಬೇಕು ನಾವು. ಅಂದಾಗ ಜನ ಗೌರವ ಕೊಡ್ತಾರೆ. ಈಗ ನಮ್ಮ ನೇಹ ಅವರಿಗೆ ಸನ್ಮಾನ ಮಾಡಿದೀವಿ ನಾವೆಲ್ಲ. ಯಾಕೆ ಸನ್ಮಾನ ಮಾಡಿದೀವ್ರಿ? ಒಂದು ಸಾಧನೆಯ ಹಾದಿ, ಒಂದು ಮಹತ್ವಪೂರ್ಣವಾದ ಕಾರ್ಯ ಜೀವನದಲ್ಲಿ ಅದು ಮಾಡಿದ್ದಕ್ಕೆ ಏನಾಯಿತು ಅಂತಂದ್ರೆ ಸನ್ಮಾನ ಮಾಡಿ ನಾವೆಲ್ಲ ಗುರ್ತಿಸೋ ಕೆಲಸ ಮಾಡಿದ್ದೀವಿ. ಹಂಗೆ ಜನ ನಮಗೆ ಮಹತ್ವ ಕೊಡಬೇಕಾಗಿತ್ತು ಅಂದ್ರೆ, ಕಿಮ್ಮತ್ತು ಕೊಡಬೇಕಾಗಿತ್ತು ಅಂದ್ರೆ ನಾವು ಅಂಥ ಕೆಲಸ ಮಾಡಬೇಕು. ಸುಮ್ಮನೆ ಯಾರೂ ನಮಸ್ಕಾರ ಅನ್ನಂಗಿಲ್ಲ. ನಮಸ್ಕಾರ ಅನ್ನೋ ಕೆಲಸ ನಾವು ಮಾಡಿರಲಿಲ್ಲ ಅಂದ್ರೆ ನಮಗೆ ಯಾರು ದೂರ ಆದ ಹೋಗ್ತಾರೆ. ನಾನು ಬಂದ ಕೂಡಲೇ ಕೇಳಿದ್ವಿ, ನಮ್ಮ ಗೌಡ್ರಾಗಿರ್ಬೋದು, ಇಲ್ಲಿ ಹಿರಿಯರಾಗಿರ್ಬೋದು, ಹೆಂಗಂತಂದ್ರೆ ನೀವೆಲ್ಲ ಎಷ್ಟು ಗೌರವ ಕೊಡ್ತೀರಿ ಹಿರಿಯರಿಗೆ. ಯಾಕಂತಂದ್ರೆ ಅಂಥ ಕೆಲಸ ಮಾಡ್ಯಾರ ಅವರು ಊರೊಳಗೆ, ಅಂಥ ಕೆಲಸ ಮಾಡ್ಯಾರಂತ ನಾವೆಲ್ಲ ಗೌರವ ಕೊಡ್ತೇವೆ. ನಿಮ್ಗೆ ಗೊತ್ತಿರ್ಬೇಕು, ಹೋಗುವಾಗ ಒಂದು ಖಾಲಿ ನೀರಿನ ಬಾಟ್ಲಿ ಬಿದ್ದಿತ್ತು ಅಂದ್ರೆ ಹುಡುಗರು ಅದನ್ನು ಒದ್ಕೊಂತ ಹೋಗಿಬಿಡ್ತಾವೆ ನೋಡ್ರಿ. ಹುಡುಗರು ಅದನ್ನು ಒದ್ಕೊಂತ ಹೋಗಿಬಿಡ್ತಾವೆ. ಖಾಲಿ ನೀರಿನ ಬಾಟ್ಲಿ, ಒಂದು 10 ರೂಪಾಯಿದ ನೀರಿನ ಬಾಟ್ಲಿ ತಂದಿರ್ತೀರಲ್ಲ, ಅದು ನೀರು ಕುಡಿದು ಖಾಲಿ ಆಗಿತ್ತಂದ್ರೆ ಒಗೆದು ಹೋಗಿಬಿಡ್ತೀರಿ. ಅದ ಬಾಟ್ಲಿ ನೀರು ತಂಪಣು ಫಿಲ್ಟ್ರ್ ಇದ್ದದ್ದು ಅಂತಂದ್ರೆ ಅಂಗಡಿಯಾಗ ಅದ ಬಾಟ್ಲಿ ತೊಗೊಳಕ್ಕೆ ಹೋದಿವಂದ್ರೆ ಎಷ್ಟು ಕಿಮ್ಮತ್ತು ರೀ ಅದಕ್ಕೆ? 10 ರೂಪಾಯಿ ಅಥವಾ ಅರ್ಧ ಲೀಟ್ರಿಗೆ 20 ರೂಪಾಯಿ. ಇಲ್ಲಿ ರೋಡ್ ಸೈಡ್ ಅಂಗಡಿಯೊಳಗೆ ನೀವು ನೀರಿನ ಬಾಟ್ಲಿ ತೊಗೊಂಡ್ರಿ ಅಂತಂದ್ರೆ ಒಂದು ಅರ್ಧ ಲೀಟ್ರಿಗೆ ಒಂದು 20 ರೂಪಾಯಿ ತೊಗೋತಾರೆ. ಖಾಲಿ ಬಿದ್ದಿತ್ತಂದ್ರೆ ಅದಕ್ಕೋತ ಅಡ್ಡಾಡ್ತಾರೆ. ಅದ ಬಾಟ್ಲಿ ಇಲ್ಲಿ ನೀವು ಬಾಟ್ಲಿ ತೊಗೊಂಡ್ರಿ ಅಂದ್ರೆ 20 ರೂಪಾಯಿ. ಅದನ್ನು ಬೆಂಗಳೂರಂತಹ ವಿಮಾನ ನಿಲ್ದಾಣದಾಗ ಹೋಗಿ ಅದ ಬಾಟ್ಲಿ ಕೇಳಿದ್ರಂದ್ರೆ 50 ರೂಪಾಯಿ. 50 ರೂಪಾಯಿ. ಮತ್ತು ಅದ ಬಾಟ್ಲಿಯೊಳಗೆ ಒಂದಿಷ್ಟು ಮಣಿಯೊಳಗೆ ಎಣ್ಣೆ ಹಾಕಿ ಪಲ್ಯ ಮಾಡ್ತೀರಲ್ಲ, ಅಂಥ ಎಣ್ಣೆ ತುಂಬಿದ್ರೆ ಅರ್ಧ ಲೀಟರ್ ಎಣ್ಣೆಗೆ ಬಹುತೇಕ ಎಷ್ಟಂತಂದ್ರೆ 100-120 ರೂಪಾಯಿ ಕಿಮ್ಮತ್ತಾಗ್ತದೆ ಅದ ಬಾಟ್ಲಿ. ಮತ್ತು ಅದ ಬಾಟ್ಲಿಯೊಳಗೆ ಏನಾದರೂ ಜೇನುತುಪ್ಪ ತುಂಬಿರಿ ಅಂತಂದ್ರೆ 400-500 ರೂಪಾಯಿ ಕಿಮ್ಮತ್ತಾಗ್ತದೆ. ಬಾಟ್ಲಿಗೆ ಕಿಮ್ಮತ್ತಿಲ್ಲ. ಬಾಟ್ಲಿಯೊಳಗೆ ಏನದ ಅನ್ನುವುದನ್ನು ನೋಡಿ ಕಿಮ್ಮತ್ತು ಕಟ್ಟುತ್ತಾರೆ ಜನ, ಅದರ ಬೆಲೆ ಕಟ್ಟುತ್ತಾರೆ. ಹಂಗ ಈ ಮನುಷ್ಯನಿಗೆ, ಖಾಲಿ ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಖಾಲಿ ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಈ ಮನುಷ್ಯನ ಹೃದಯದೊಳಗೆ ಏನು ತುಂಬಿಕೊಂಡಿವ ಅನ್ನೋದ್ರ ಮ್ಯಾಗ ಇದಕ್ಕೆ ಕಿಮ್ಮತ್ತು ಕಟ್ಟುತ್ತಾರೆ ಜನ, ಇದಕ್ಕೆ ಗೌರವ ಕೊಡ್ತಾರೆ ಜನ. ಸುಮ್ಮನೆ ಎಲ್ಲರಿಗೂ ಕೊಡೋದಿಲ್ಲ. ಈಗ ನಾವೆಲ್ಲ ಇವತ್ತು ಬಸವ ಜಯಂತಿಯನ್ನು ಮಾಡಾಕತ್ತೀವಿ. ಬಸವ ಜಯಂತಿಯ ನೈಮಿತ್ಯವಾಗಿ 7-8 ದಿನ ಪುರಾಣ, ಇಷ್ಟೆಲ್ಲ ಜಾತ್ರೆ, ಇದೆಲ್ಲ ವೈಭವ, ಇದು ನಿಮ್ಮ ಊರೊಳಗೆ ಅಷ್ಟೇ ಅಲ್ಲ. ಈ ಬಸವ ಜಯಂತಿಯನ್ನು ಇಡೀ ವಿಶ್ವದ ತುಂಬ ಆಚರಣೆ ಮಾಡ್ತಾರೆ. ಯಾಕ್ರಿ? ಬರೇ ಒಬ್ಬ ಬಸವಣ್ಣ ಅಲ್ಲ, ಒಬ್ಬ ಬಸವಣ್ಣನ ಜಯಂತಿಯನ್ನು ಇಡೀ ನಾಡಿನಾದ್ಯಂತ ಮಾಡ್ತಾರೆ. ಮತ್ತು ನಿಮ್ಮ ಜಯಂತಿ ಮಾಡ್ತಾರೇನ್ರಿ? ಯಾರು ಮಾಡ್ಯಾರ? ನಿಮ್ಮ ಮನೆಯವ್ರ ಮಾಡಂಗಿಲ್ಲ ನಿಮ್ಮ ಹುಟ್ಟಹಬ್ಬ. ಅದು ಸುಮ್ಮನೆ ಸಣ್ಣವ್ರಿದ್ದಾಗಟ ಒಂದಿಟ್ಟು ಕೇಕ್ ಕಟ್ ಮಾಡಿಸಿ ಒಬ್ಬಟ್ಟು ಹಬ್ಬ ಬನಿಸಿ ಸಣ್ಣವ್ರಿದ್ದಾಗ, ದೊಡ್ಡವರಾದ ನಂತರ ಮಾಡೋದಿಲ್ಲ. ಮಾಡಿದ್ರು ನಿಮ್ಮ ಮನೆಗಟ್ಟ, ಇಡೀ ನಾಡಿನ ತುಂಬ, ಇಡೀ ರಾಜ್ಯದ ತುಂಬ, ಇಡೀ ದೇಶದ ತುಂಬ ಬಸವಣ್ಣನವರ ಜಯಂತಿ ಮಾಡ್ತಾರಂತಂದ್ರೆ ಈ ಜಗತ್ತಿಗೆ ಎಂಥ ಕೊಡುಗೆ ಕೊಟ್ಟಿರಬೇಕು ಬಸವಣ್ಣ, ಎಂಥ ಕೊಡುಗೆ ಕೊಟ್ಟಿರಬೇಕು. ಮಹಾತ್ಮರು ಅವರು ಯಾಕೆ ದೊಡ್ಡವರಾದರು ಅಂತಂದ್ರೆ ಅಂತಹ ಕೆಲಸ ಮಾಡ್ಯಾರ. ಮನುಷ್ಯನನ್ನ ಅವರ ಮಾಡುವ ಕರ್ಮದ ಮೇಲೆ ನಾವು ಅವರನ್ನು ಅಳಿತೀವಿ, ನಾವು ಮಾಡುವ ಕೆಲಸದ ಮೇಲೆ. ನಿಮಗೆ ಗೊತ್ತಿರಬೇಕು, ಬಸವಣ್ಣನವರನ್ನು ಹೆಂಗೆ ಸ್ಮರಣೆ ಮಾಡ್ತೀವಲ್ಲ
ಹಂಗ ಇಡೀ ನಾಡಿನ ತುಂಬ ಸದ್ಗುರು ಸಿದ್ಧಾರೂಢರ ಜಯಂತಿಯನ್ನು ಮಾಡ್ತಾರೆ, ಸಿದ್ಧಾರೂಢರನ್ನು ನಾಮಸ್ಮರಣೆ ಮಾಡ್ತಾರೆ. ಯಾಕರೆ? ಯಾಕಂತಂದ್ರೆ ಇಡೀ ಜಗತ್ತಿಗೆ ಒಳ್ಳೆಯದನ್ನು ಬಯಸಿರ್ತಕ್ಕಂಥವ್ರು ಮಹಾತ್ಮರು. ನಾವು ನಮ್ಮ ಮನೆಯವರಿಗೆ ಒಳ್ಳೆಯದು ಬಯಸಬೇಕಾದ್ರೆ ಎಷ್ಟೋ ಲೆಕ್ಕ ಹಾಕ್ತೀವಿ ನಾವು. ಬಹುತೇಕ ಒಳ್ಳೆಯದಾಗಲಿ ಅಂತ ನಾವು ಯಾರಿಗೂ ಬಯಸೋದಿಲ್ಲ. ನಮ್ಮ ಮನ್ಯಾಗ ನಮ್ಮ ಮಕ್ಕಳಿಗೆ ಬಿಟ್ರೆ, ನಮ್ಮ ಗಂಡಿಗೆ ಬಿಟ್ರೆ, ನಮ್ಮ ಹೆಂಡತಿಗೆ ಬಿಟ್ರೆ ಬೇರೆ ಯಾರಿಗೂ ಒಳ್ಳೆಯದಾಗಲಿ ಅಂತ ನಾವು ಅನ್ನೋದೇ ಇಲ್ಲ. ಮತ್ತು ಯಾರು ನಮ್ಮನ್ನು ಪೂಜಿಸ್ತಾರೆ ಹೇಳ್ರಿ ನೋಡೋಣ, ಯಾರು ನಮ್ಮನ್ನು ಗೌರವಿಸ್ತಾರೆ ಹೇಳ್ರಿ ನೋಡೋಣ. ಜಗದ್ಗುರು ಸಿದ್ಧಾರೂಢರು, ಸದ್ಗುರು ಸಿದ್ಧಾರೂಢರು ಯಾರು ಅವರ ಹತ್ತಿರ ಬರ್ತಾರಲ್ಲ ಅವರಿಗೆ ಏನು ಬೇಡ್ತಾರ ಅದನ್ನು ಕೊಟ್ಟು ಕಳಿಸ್ತಕ್ಕಂಥ ಶಕ್ತಿ ಯಾರಲ್ಲಿತ್ತು ಅಂತಂದ್ರೆ ಸದ್ಗುರು ಸಿದ್ಧಾರೂಢರಲ್ಲಿತ್ತು. ಅವರ ಹೃದಯದೊಳಗೆ ಆ ಭಗವಂತನೇ ತುಂಬಿದ್ದ, ಅವರ ಹೃದಯದೊಳಗೆ ಪರಮಾತ್ಮನೇ ತುಂಬಿದ್ದ, ಅಥವಾ ಸಿದ್ಧಾರೂಢರೇ ಪರಮಾತ್ಮನ ಸ್ವರೂಪಿಗಳಂತಂದ್ರು ಏನು ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಜಗತ್ತು ಅವರನ್ನು ಗೌರವಿಸ್ತದ, ಅವರನ್ನು ಪೂಜಿಸ್ತದ. ಮತ್ತು ನಾವು ನಮ್ಮ ಹೃದಯದೊಳಗೆ ಏನು ತುಂಬಿಕೊಂಡದೀವ್ರಿ? ನಮ್ಮ ಮನಸ್ಸಿನೊಳಗೆ, ನಮ್ಮ ಹೃದಯದೊಳಗೆ ನಾವೇನು ತುಂಬಿಕೊಂಡದೀವಿ? ನಿಮಗೆ ಗೊತ್ತ್ರಿ, ನೀವೇನೇನು ತುಂಬಿಕೊಂಡರೆ ಅನ್ನೋದು ನಿಮಗೆ ಗೊತ್ತಾ? ನಾವು ಈ ಹೃದಯದೊಳಗೆ ಏನು ತುಂಬಿದ್ರೆ ಚಲೋ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ನಮ್ಮ ಮನಸ್ಸನ್ನು ನಾವು ತೆರೆದ ಹಿಂಗೆ ನೋಡಿದ್ರೆ ನಮಗೆ ನಾಚಿಕೆ ಬರುವಂಥ ಅದಾವ ಒಳಗೆಲ್ಲ. ಮತ್ತು ಅದಕ್ಕೆ ನಮಗೆ ದೇವರು ಒಲಿಯೋದಿಲ್ಲ, ದೇವರು ನಮಗೆ ಕೃಪಾ ಮಾಡೋದಿಲ್ಲ, ಆಜು ಬಾಜು ಇರ್ತಕ್ಕಂಥ ಜನನೂ ನಮ್ಮನ್ನು ಮೆಚ್ಚೋದಿಲ್ಲ. ಯಾಕಂತಂದ್ರೆ ನಮ್ಮ ಹೃದಯದಲ್ಲಿ ಅಂಥವದಾವ. ನಿಜಗೊಂಡ್ರು ಬರೀತಾರಲ್ಲ, ಕಾಮಶ್ಯ ಕ್ರೋಧಶ್ಯ ದೇಹೇ ತಿಷ್ಟಂತಿ ತಸ್ಕರಾಹ. ಒಳಗ ನಾವು ಯಾರನ್ನು ಇಟ್ಟುಕೊಂಡಿವಂತಂದ್ರೆ ಕಳ್ಳರನ್ನು ಇಟ್ಟುಕೊಂಡಿವಂತ. ನಾವು ಒಳಗ ಹೊರಗಿರ್ತಕ್ಕಂಥ ಕಳ್ಳರನ್ನು ಬಡದು ಓಡಿಸಬಹುದು, ಹೃದಯದೊಳಗಿರ್ತಕ್ಕಂಥ ಕಳ್ಳರನ್ನು ನಾವು ಹೊರಗೆ ಹಾಕಬೇಕಲ್ಲ. ಅವ್ರು ಯಾರು ಅಂತಂದ್ರೆ ಶಂಕರಾಚಾರ್ಯರು ಬರೀತಾರೆ, ಕಾಮಶ್ಯ ಕ್ರೋಧಶ್ಯ ಲೋಭಶ್ಯ ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ ಜಾಗೃತ. ಅದಕ್ಕೆ ಶಂಕರಾಚಾರ್ಯ ಅಂತಾರೆ, ಎಚ್ಚರಾಗರಿ. ಮಲ್ಕೊಂಡವ್ರನ್ನ ಎಬ್ಸೋದಲ್ರಿ ಇದು, ಎಚ್ಚರಿದ್ದವ್ರನ್ನ ಎಬ್ಸಕತ್ತಾರ ಮಹಾತ್ಮರು. ನಾವು ಮಲ್ಕೊಂಡಂಗನ ನೋಡ್ರಿ, ಯಾರ್ಯಾರೋ ಯಾವುದೋ ವಿಷಯದೊಳಗೆ ಮಲ್ಕೊಂಡು ಬಿಟ್ಟಿವಿ ನಾವು. ಯಾರ ರೊಕ್ಕದ ಗುಂಗುನ್ಯಾಗದೀವಿ, ಯಾರ ಅಧಿಕಾರದ ಗುಂಗುನ್ಯಾಗದೀವಿ, ಯಾರ ಗಳಿಸೋ ಗುಂಗುನ್ಯಾಗದೀವಿ. ಎಲ್ಲರೂ ಒಬ್ಬೊಬ್ಬರು ಒಂದೊಂದರೊಳಗೆ ನಾವು ಮುಳುಗಿಬಿಟ್ಟದೀವಿ, ಯಾರ ಚಟ್ಟದೊಳಗೆ ಮುಳುಗಿಬಿಟ್ಟಿವಿ. ಎಚ್ಚರಿಲ್ಲ. ಹೆಂಗೆ ಮಲ್ಕೊಂಡಿವಂತಂದ್ರೆ ಸುತ್ತೂರಿಗೆ ಮಂದಿ ಏಳ್ರಿ ಅಂತ ಎಬ್ಬಿಸಿದ್ರು ಹೇಳಕ್ಕಾಗಲಾರ್ದಂಗೆ ಮಲ್ಕೊಂಡು ಬಿಟ್ಟಿವಿ ನಾವು. ಎದರೊಳಗೆ? ನಾವು ಒಂದೊಂದು ವಿಷಯದೊಳಗೆ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರ, ಜಾಗೃತ ತಸ್ಮಾತ್ ಜಾಗೃತ. ತಸ್ಮಾತ್ ಅಂದ್ರೆ ಏನು? ಆದ್ದರಿಂದ ಎಚ್ಚರಾಗರಿ. ಯಾವುದರಿಂದ? ಕಳ್ಳರದಾರ ಹೃದಯದೊಳಗೆ ಬಂದಾರ. ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಾದಿಗಳು. ನಿಜಗೊಂಡ್ರು ಬರೀತಾರೆ ನೋಡ್ರಿ, ಅರಿವರ್ಗಗಳ ನಿಪ ಕಾಮಾದಿಗಳಿಗೆ ತನು ಅನೇಕವ ನಿತ್ಯ ಭವಭವಂಗಳಲ್ಲಿ ತನಗೊಂದು ದೇಹವಿದನು ತೊಟ್ಟು ತಪವಾಂತುಗನ ಶಂಭುಲಿಂಗವಾಗಿ ಇರಲೊಲ್ಲೆ ಮನುಜ. ನಾವೆಲ್ಲ ಒಂದೊಂದು ಜನ್ಮವನ್ನು ಕೊಟ್ಟೀವಿ. ಎದಕ್ಕೆ? ಕಾಮಕ್ಕಾಗಿ ಒಂದು ಜನ್ಮ, ಕ್ರೋಧಕ್ಕಾಗಿ ಒಂದು ಜನ್ಮ, ಲೋಭಕ್ಕಾಗಿ ಒಂದು ಜನ್ಮ. ನಾವು ಇವುಗಳಿಗಾಗಿ ಕೆಡಿಸಾಕತ್ತೀವ ಶರೀರ. ಅದಕ್ಕೆ ಈ ಶರೀರದೊಳಗೆ ಏನು ತುಂಬಬೇಕು ಅಂತಂದ್ರೆ ಭಗವಂತನ ನಾಮಸ್ಮರಣೆಯನ್ನು ತುಂಬಬೇಕು ಇದರೊಳಗೆ.